ಒಂದು ಸಮುವೇಲನು ಅಧ್ಯಾಯ 8. ಸಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲ್ಯರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್, ಮರಚಲ ಮಗನ ಹೆಸರು ಅಬೀಯ. ಇವರ ನ್ಯಾಯಾಸನವು ಬೇರ್ಷೆಬದಲ್ಲಿತ್ತು. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯವಿರುದ್ಧವಾದ ತೀರ್ಪು ಮಾಡುತ್ತಿದ್ದುದರಿಂದ ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಅಂದರು. ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆಯೇ ಮಾಡು. ಅವರು ನಿನ್ನನ್ನಲ್ಲ, ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ. ನಾನು ಅವರನ್ನು ಐಗುಪ್ತದಿಂದ ಬಿಡಿಸಿದಂದಿನಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರು. ನನಗೆ ಹೇಗೆ ಮಾಡಿದರೋ ಹಾಗೆಯೇ ನಿನಗೂ ಮಾಡುತ್ತಾರೆ. ನೀನು ಈಗ ಅವರು ಕೇಳಿಕೊಂಡಂತೆ ಮಾಡು. ಆದರೆ ಅವರ ಮೇಲೆ ರಾಜರಿಗಿರುವ ಅಧಿಕಾರವೆಷ್ಟೆಂಬುದನ್ನು ಅವರಿಗೆ ತಿಳಿಸಿ ಎಚ್ಚರಿಸದೇ ಇರಬೇಡ ಎಂದು ಹೇಳಿದನು. ಸಮುವೇಲನು ಅರಸನನ್ನು ಬೇಡಿಕೊಂಡ ಜನರಿಗೆ ಯೆಹೋವನ ಮಾತುಗಳನ್ನೆಲ್ಲ ತಿಳಿಸಿ ಅವರಿಗೆ, ಅರಸನ ಅಧಿಕಾರವೆಷ್ಟೆಂದು ಕೇಳಿರಿ. ಅವನು ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ತನ್ನ ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು. ಅವರು ಅವನ ರಥಗಳ ಮುಂದೆ ಓಡುವವರಾಗಬೇಕು. ಕೆಲವರನ್ನು ಸಹಸ್ರಾಧಿಪತಿಗಳನ್ನಾಗಿಯೂ ಕೆಲವರನ್ನು ಪಂಚದಶಾಧಿಪತಿಗಳನ್ನಾಗಿಯೂ ನೇಮಿಸುವನು. ಇನ್ನು ಕೆಲವರು ಅವನ ಭೂಮಿಯನ್ನು ಉಳುವವರು, ಪೈರನ್ನು ಕೊಯ್ಯುವವರು, ಯುದ್ಧಾಯುಧ, ರಥ ಸಾಹಿತ್ಯ ಇವುಗಳನ್ನು ಮಾಡುವವರೂ ಆಗಬೇಕು. ಇದಲ್ಲದೆ ಅವನು ನಿಮ್ಮ ಹೆಣ್ಣು ಮಕ್ಕಳನ್ನು ಸುಗಂಧ ದ್ರವ್ಯ ಮಾಡುವುದಕ್ಕೂ ಅಡಿಗೆ ಮಾಡುವುದಕ್ಕೂ ರೊಟ್ಟಿ ಸುಡುವುದಕ್ಕೂ ನೇಮಿಸಿಕೊಳ್ಳುವನು. ನಿಮ್ಮ ಉತ್ತಮವಾದ ಹೊಲಗಳನ್ನೂ ದ್ರಾಕ್ಷೆ ತೋಟಗಳನ್ನೂ ಎಣ್ಣೆ ಮರದ ತೋಪುಗಳನ್ನೂ ಕಿತ್ತುಕೊಂಡು ತನ್ನ ಸೇವಕರಿಗೆ ಕೊಡುವನು. ನಿಮ್ಮ ಧಾನ್ಯ ದ್ರಾಕ್ಷೆಗಳಲ್ಲಿ ದಶಮಾಂಶವನ್ನು ತೆಗೆದುಕೊಂಡು ತನ್ನ ಪ್ರಧಾನರಿಗೂ ಪರಿವಾರದವರಿಗೂ ಕೊಡುವನು. ನಿಮ್ಮ ದಾಸದಾಸಿಯರನ್ನೂ ಉತ್ತಮವಾದ ಎತ್ತು ಕತ್ತೆಗಳನ್ನು ತನ್ನ ಕೆಲಸಕ್ಕೆ ಹಚ್ಚಿಕೊಳ್ಳುವನು. ಕುರಿ ಹಿಂಡುಗಳಲ್ಲಿ 10 ಭಾಗವನ್ನು ತೆಗೆದುಕೊಳ್ಳುವನು. ನೀವು ಅವನಿಗೆ ದಾಸರಾಗಿರಬೇಕು. ಆಗ ನೀವು ಆರಿಸಿಕೊಂಡ ಅರಸನ ದೆಸೆಯಿಂದ ಆ ದಿನದಲ್ಲಿ ಬೇಸತ್ತು ಯೆಹೋವನಿಗೆ ಮೊರೆ ಇಡುವಿರಿ. ಆಗ ಆತನು ನಿಮ್ಮನ್ನು ಲಕ್ಷಿಸುವುದಿಲ್ಲ ಅಂದನು. ಹೀಗೆ ಸಮುವೇಲನು ಎಷ್ಟು ಹೇಳಿದರೂ ಜನರು ಕೇಳದೆ, ಅದಿರಲಿ, ನಮಗೆ ಅರಸನನ್ನು ಕೊಡು, ನಾವು ಇತರ ಜನಾಂಗಗಳಂತೆ ಆಗಬೇಕು. ನಮ್ಮ ನ್ಯಾಯಗಳನ್ನು ತೀರಿಸಿ ನಮಗೆ ಮುಂದಾಗಿ ಹೊರಟು ನಮಗೋಸ್ಕರ ಯುದ್ಧ ಮಾಡುವ ಒಬ್ಬ ಅರಸನು ಬೇಕು ಎಂದು ಹೇಳಿದರು. ಸಮುವೇಲನು ಜನರ ಈ ಎಲ್ಲ ಮಾತುಗಳನ್ನು ಯೆಹೋವನಿಗೆ ತಿಳಿಸಲಾಗಿ ಆತನು ಅವನಿಗೆ, ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು ಎಂದನು. ಆಗ ಸಮುವೇಲನು ಇಸ್ರಾಯೇಲರಿಗೆ, ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿರಿ ಎಂದು ಅಪ್ಪಣೆ ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವೆಲ್ಲರೂ ಒಟ್ಟಾಗಿ ದೇವರ ನಿತ್ಯವಾದ ವಾಕ್ಯವನ್ನು, ದೇವರ ಸತ್ಯವಾದ ವಾಕ್ಯವನ್ನು, ದೇವರ ಬಿಡುಗಡೆಯನ್ನು ಉಂಟು ಮಾಡುವ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಸಮುವೇಲನ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್, 8ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 8, ಮೊದಲನೇ ಸಮುವೇಲ 8. 7ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ನಡೆದಂಥ ಘಟನೆಯನ್ನು ನಿಮಗೆ ನೆನಪಿಸ್ತೇನೆ. ಅದೇನಂತ ಹೇಳಿದರೆ, ಮಂಜುಷದಿಂದ ಅದನ್ನು ನೋಡಿಬಿಟ್ಟು ಕೆಲವರು ಕ್ಯೂರಿಯಾಸಿಟಿ, ಕುತೂಹಲ ಏನಿದೆ ಅದರೊಳಗೆ ಅಂತ ಹೇಳ್ಬಿಟ್ಟು ಕೆಲವರು ನೋಡಿಬಿಟ್ಟು ಎಷ್ಟೋ ಜನ ಸತ್ತು ಹೋದರು. ಅದರ ನಿಮಿತ್ತವಾಗಿ 70 ಜನ ಸ್ಟಾರ್ಟಿಂಗ್ನಲ್ಲಿ ಸತ್ತು ಹೋದರು. ಅನಂತರ ಭಾಳ ದೊಡ್ಡ ಒಂದು
ಸಂಖ್ಯೆ 50,000 ಜನರು. 50,000 ಅಂತ ಹೇಳಿದ್ರೆ ಭಾಳ ದೊಡ್ಡ ಇದು. 50,000 ಜನರು ಮರಣ ಹೊಂದಿದ್ರು. ಆದ ಕಾರಣ ಕಿರ್ಯತ್ಯಾರೀಮಿನವರು ಏನಂತ ಮಾಡ್ತಾರೆ, ಬಂದು ಅವರಿಗೆ ದೂತರನ್ನು ಕಳಿಸ್ಬಿಟ್ಟು ಬಂದು ತಗೊಂಡು ಹೋಗ್ರಿ ದೇವರ ಮಂಜೂಷ ಅಂತ ಹೇಳ್ತಾರೆ. ಅಲ್ಲಿ ತಗೊಂಡು ಹೋದಾಗ ಅಲ್ಲಿ ಅಮಿನಾದಾಬನ ಮನೆಯಲ್ಲಿ ಮಂಜೂಷ ತಂದಿಡ್ತಾರೆ. ಆ ಮಂಜೂಷವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಕೆ ಯಾರಿಗಿತ್ತಂತ ಹೇಳಿದ್ರೆ ಎಲಾಜಾರನಿಗೆ. ಎಲಾಜಾರನು, ಎಲ್ ಅಂತ ಹೇಳಿದ್ರೆ ದೇವರು, ಅಜಾರ್ ಅಂತ ಹೇಳಿದ್ರೆ ಸಹಾಯಕನು, ದೇವರ ಸಹಾಯಕನು. ದೇವರಿಂದ ಸಹಾಯ ಪಡೆದಂಥ ಈ ಮನುಷ್ಯನು ಈಗ ದೇವರ ಮಂಜೂಷವನ್ನು, ದೇವರ ಸನ್ನಿಧಾನವನ್ನು ಸೂಚಿಸುವಂಥ ಇಸ್ರಾಯೇಲ್ ದೇಶದಲ್ಲಿ ಇದ್ದಂಥ ಏಕಮಾತ್ರ ಮಂಜೂಷವನ್ನು ಈಗ ಅದನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಕೆ ಇವನಿಗೆ ಸಿಕ್ಕಿದೆ. ಆ ರೀತಿಯಾಗಿ 20 ವರ್ಷಗಳು ಆ ದೇವರ ಮಂಜೂಷ ಆ ಸ್ಥಳದಲ್ಲಿ ಇದ್ದು ಬಿಡ್ತು. ಹೌದು, 20 ವರ್ಷಗಳು ಕಳೆದು ಹೋದವು. ಕಿರ್ಯತ್ಯಾರೀಮಿನಲ್ಲಿ ಆ ಒಂದು ಮಂಜೂಷ ಇತ್ತು. ಇಂಥ ಒಂದು ಸನ್ನಿವೇಶದಲ್ಲಿ ಆ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಇದು ಕೂಡ ದೇವರಿಂದ ಆಗಿರಬೇಕಂತ ನನಗೆ ಅನಿಸ್ತದೆ. ದೇವರ ಕೃಪೆ ಅಂತ ಹೇಳ್ಬೋದು, ದೇವರ ಮೆಚ್ಚುಗೆ ಅಂತ ಹೇಳ್ಬೋದು. ಎಲ್ಲ ಇಸ್ರಾಯೇಲರಲ್ಲಿ ದೇವರಿಗಾಗಿ ಒಂದು ಹಸಿವೆ, ದೇವರಿಗಾಗಿ ಒಂದು ಹಂಬಲ ಎಲ್ಲ ಇಸ್ರಾಯೇಲರಿಗೂ ಆ ಕಾಲದಲ್ಲಿ ಇತ್ತಂತೆ. ವಾವ್, ಇಂಥ ಆಶ್ಚರ್ಯ! ಆ ರೀತಿಯಾಗಿದ್ದಾಗ ದೇವರು ಸಮುವೇಲನನ್ನು ಕಳಿಸ್ಕೊಡ್ತಾನೆ. ಪ್ರಪಂಚದಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಆ ಕಾಲದಲ್ಲಿ. ಅವನನ್ನು ಕಳಿಸ್ಕೊಟ್ಟಾಗ ಅವನೇನು ಹೇಳ್ತಾನೆ, ನೀವು ನಿಮ್ಮ ಅನ್ಯ ದೇವತೆಗಳು, ನಿಮ್ಮಲ್ಲಿರುವಂಥ ಅಶ್ವರೋತ್, ಬಾಲ್ ಎಂಬಂಥ ದೇವತೆಗಳನ್ನು ತೆಗೆದು ಹಾಕಿಬಿಟ್ಟು ಸತ್ಯದೇವರು, ನಿತ್ಯ ಜೀವವಾಗಿರೋ ಯೆಹೋವನನ್ನೇ ನೀವು ಆತನಿಗೆ ಮಾತ್ರ ನೀವು ಸೇವೆ ಮಾಡಿರಿ ಅಂತ ಹೇಳಿದಾಗ ಜನರು ಒಪ್ಪಿಕೊಳ್ತಾರೆ. ಮಿಚ್ಪದಲ್ಲಿ ಅವರು ಕೂಡಿರುವಾಗ, ಮಿಚ್ಪ ಅಂತ ಹೇಳಿದ್ರೆ ಅಬ್ಸರ್ವ್, ಗಮನಿಸು, ಆತುಕೋ ಎಂಬಂಥ ಫೇವ್ರೆಟ್ಸ್ ಪ್ಲೇಸು ಸ್ಥಳ ನಮ್ಮ ಸಮುವೇಲನಿಗೆ. ಅಂಥ ಒಂದು ಸ್ಥಳಕ್ಕೆ ಅವನು ಜನರನ್ನು ಕರೆಸಿಬಿಟ್ಟು ಅಲ್ಲಿ ಇಸ್ರಾಯೇಲರು ಒಂದು ದೊಡ್ಡ ಹಬ್ಬ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಫಿಲಿಸ್ಟಿಯರಿಗೆ ಈ ಸುದ್ದಿ ಗೊತ್ತಾಗ್ತದೆ. ಆದ ಕಾರಣ ಇದೇ ಒಳ್ಳೆ ಟೈಮ್ ಅವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ. ಇಸ್ರಾಯೇಲರು ನಿರಾಯುಧರಾಗಿದ್ದಾರೆ, ಇಂಥ ಟೈಮ್ನಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಬೇಕು ಎಂಬಂಥ ಒಂದು ಪ್ಲ್ಯಾನ್, ಒಂದು ತೀರ್ಮಾನವನ್ನು ಅವರು ಮಾಡಿದವರಾಗಿ ಏನು ಮಾಡ್ತಾರೆ, ಹೋಗ್ತಾರೆ ಯುದ್ಧ ಮಾಡಲಿಕ್ಕೆ. ಶತ್ರುಗಳು ಹೋದಾಗ ಭಯಪಟ್ಟುಬಿಡ್ತಾರೆ. ಇಸ್ರಾಯೇಲರು ಪ್ರಾರ್ಥನೆ ಮಾಡ್ತಿದ್ರು, ಭಯಪಟ್ಟುಬಿಟ್ರು. ಆದರೂ ಕೂಡ ಸಮುವೇಲನು ಪ್ರಾರ್ಥನೆ ಮಾಡಿದಾಗ ದೇವರು ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ದೇವರು ಸಹಾಯ ಆಶ್ಚರ್ಯವಾಗಿ, ಅದ್ಭುತವಾಗಿ ತನ್ನ ಜನರಿಗೋಸ್ಕರವಾಗಿ ಆತನು ಮಾಡ್ತಾನೆ. ಆಗ ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ಅಲ್ಲಿ ನಿಲ್ಲಿಸ್ತಾರೆ. ಆ ಕಲ್ಲು ನಿಲ್ಲಿಸಿಬಿಟ್ಟು ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಎಬೆ ನೆಜರ್ ಎಂಬಂಥ ಹೆಸರನ್ನು ಅಲ್ಲಿ ಆ ಕಲ್ಲಿಗೆ ಕೊಡ್ತಾರೆ. ಅದು ಸಹಾಯ ಶಿಲೆ ಎಂಬುದಾಗಿ. ಅನಂತರ ಆ ಇಸ್ರಾಯೇಲರ ವಿರುದ್ಧವಾಗಿ ಈ ಫಿಲಿಸ್ಟಿಯರು ಯುದ್ಧ ಮಾಡಲಿಕ್ಕೆ ಧೈರ್ಯಗೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ಪುನಃಸ್ಥಾಪನೆ, ರೆಸ್ಟೋರೇಷನ್, ಇಸ್ರಾಯೇಲರು ಫಿಲಿಸ್ಟಿಯರಿಂದ ಕಳ್ಕೊಂಡಂಥ ಪಟ್ಟಣಗಳನ್ನೆಲ್ಲ ಸ್ವಾಧೀನ ಮಾಡಿಕೊಳ್ತಾರೆ. ಸಮುವೇಲನಿಗೆ ರಾಮದಲ್ಲಿ ಒಂದು ಸ್ವಂತ ಮನೆ ಇತ್ತು. ಆ ಪ್ರತಿ ವರ್ಷ 3 ಕಡೆಗಳಲ್ಲಿ ಸಮುವೇಲನು ಟೂರ್ ಮಾಡ್ತಿದ್ದ. ಬೆಥೇಲ್, ಗಿಲ್ಗಾಲ್, ಮಿಚ್ಪೆ. ಬೆಥೇಲ್ ಅಂದರೆ ದೇವರ ಮನೆ ಮತ್ತು ಗಿಲ್ಗಾಲ್ ಎಂಬ ಹೆಸರಿನ ಅರ್ಥ ಚಕ್ರ. ಇವನು ಕೂಡ ಸುತ್ತಾಡ್ತಾ ಇದ್ದನು ಚಕ್ರದೋಪಾದಿಯಲ್ಲಿ.
ಸಮುವೇಲನು ಕೂಡ ಮಹಾಭಕ್ತನು. ಚಕ್ರ ಎಂಬ ಊರಿಗೆ ಅಥವಾ ಗಿಲ್ಗಾಲಿಗೆ, ಅದೇ ಸಂದರ್ಭದಲ್ಲಿ ಅನಂತರ ಮಿಚ್ಪೆ ಅಂದರೆ ಗಮನಿಸು, ಆತ್ಕೋ ಎಂಬಂಥ ಸ್ಥಳಕ್ಕೂ ಹೋಗ್ಬಿಟ್ಟು ಕೊನೆಗೆ ಒಂದು ಟೂರ್ ಹೊಡೆದ್ಬಿಟ್ಟು ಕೊನೆಗೆ ರಾಮ ಅಂದರೆ ಉನ್ನತ ಅಂತ ಹೇಳ್ಬಿಟ್ಟು ಉನ್ನತ ಎಂಬ ಸ್ಥಳಕ್ಕೆ, ಎತ್ತರ ಎಂಬ ಸ್ಥಳಕ್ಕೆ ಬಂದು ವಿಶ್ರಾಂತಿ ತೆಗೆದುಕೊಳ್ತಿದ್ದನು. ಅಲ್ಲಿ ಅವನ ಸ್ವಂತ ಮನೆ ಇತ್ತು. ಸ್ವಂತ ಮನೆ ಅಲ್ಲಿ ಇದ್ದದ್ದರಿಂದ ಸಮುವೇಲನು ಯೆಹೋವನಿಗೆ ಒಂದು ಯಜ್ಞವೇದಿಯನ್ನು ಅಲ್ಲಿ ಕಟ್ಟಿಸಿ ಇಸ್ರಾಯೇಲರನ್ನು ಪರಿಪಾಲಿಸ್ತಾ ಇದ್ದರು. 8ನೇ ಅಧ್ಯಾಯ ನೋಡುವಾಗ ಸಮುವೇಲನು ಮುದುಕನಾದ ಮೇಲೆ ವಯಸ್ಸಾಗಿಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ತನ್ನ ಮಕ್ಕಳನ್ನು ನೇಮಿಸ್ತಾನೆ. ಯೋವೇಲ್ ಮತ್ತು ಅಬಿಯ ಎಂಬ ಇಬ್ಬರು ಮಕ್ಕಳು ಸಮುವೇಲನಿಗಿದ್ದರು. ಯೋವೇಲ್ ಅಂದರೆ ಯೆಹೋವನೇ ದೇವರು ಎಂಬಂಥ ಅರ್ಥವಿರುವ ಹೆಸರು. ಮತ್ತು ಅಬ್ ಅಂತ ಹೇಳಿದರೆ ಒಂದು ಅರ್ಥ ತಂದೆ, ಇನ್ನೊಂದು ಅರ್ಥ ಆರಾಧಕನ ಅಂತ ಕೂಡ ಆಗ್ತದೆ, ಅಥವಾ ಪರಿಪೂರ್ಣನು ಅಂತ ಹೇಳ್ಬಿಟ್ಟು. ಅಬಿಯ ಯೆಹೋವನನ್ನು ಆರಾಧಿಸುವನು, ಪರಿಪೂರ್ಣನನ್ನು ಆರಾಧಿಸುವವನು ಎಂಬುದಾಗಿ. ಆದ ಕಾರಣ ಯೆಹೋವನನ್ನು ಆರಾಧಿಸುವವನು ಅಥವಾ ಯೆಹೋವನನ್ನು ತಂದೆಯನ್ನಾಗಿ ಮಾಡಿಕೊಂಡವನು ಎಂಬುದಾಗಿ ಕೂಡ ಒಂದು ಅರ್ಥ ಬರ್ತದೆ. ಇವರಿಬ್ಬರು ಮಕ್ಕಳು, ಒಳ್ಳೆಯ ಹೆಸರು ಇವರಿಗಿತ್ತು, ಯೋವೇಲ್ ಮತ್ತು ಅಬಿಯ. ಆದರೆ ಅವರು ತಮ್ಮ ಹೆಸರಿಗೆ ತಕ್ಕಂತೆ ನಡ್ಕೊಳ್ಳಿಲ್ಲ. ಯಾಕಂತೇಳಿದರೆ ಅವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆ, ಅವರಿಗೆ ಭೌತಿಕ ವಸ್ತುಗಳ ಮೇಲೆ ಆಶೆ ಇದ್ದು ಲಂಚ ತೆಗೆದುಕೊಂಡು ನ್ಯಾಯವಿರುದ್ಧವಾಗಿ, ನ್ಯಾಯಾಸನದಲ್ಲಿದ್ದರೂ ಕೂಡ ನ್ಯಾಯವಿರುದ್ಧವಾಗಿ ಅವರು ನಡ್ಕೊಳ್ತಿದ್ರು. ಇದು ರಾಮದಲ್ಲಿದ್ದಂಥ ಸಮುವೇಲನಿಗೆ ಇಸ್ರಾಯೇಲ್ ಹಿರಿಯರೆಲ್ಲರೂ ಬಂದುಬಿಟ್ಟು ಒಂದು ಕಂಪ್ಲೇಂಟ್ ತಗೊಂಬರ್ತಾರೆ. ಕಂಪ್ಲೇಂಟ್ ಜೊತೆಯಲ್ಲಿ ಒಂದು ಭಿನ್ನಹವನ್ನು ಕೂಡ, ಒಂದು ಬೇಡಿಕೆಯನ್ನು ಕೂಡ ತಗೊಂಬರ್ತಾಳೆ. ಭಾಳ ವಿಚಿತ್ರವಾದಂಥ ಒಂದು ಬೇಡಿಕೆ. ಇದುವರೆಗೆ ಅಂಥ ಒಂದು ಬೇಡಿಕೆಯನ್ನು ಅವರು ಕೇಳಿದ್ದಿಲ್ಲ. ಇಸ್ರಾಯೇಲರು ಪ್ರಥಮ ಬಾರಿಯಾಗಿ ಅವರು ಕೇಳ್ತಾರೆ. ಈಗ ಕಥೆಯಲ್ಲಿ ಒಂದು ಟ್ವಿಸ್ಟು, ಒಂದು ಬದಲಾವಣೆ ಆಗಲಿಕ್ಕಿದೆ. ಆದ ಕಾರಣ ಆ ಒಂದು ಬೇಡಿಕೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂತು, ನೀನು ಮುದುಕನಾಗ್ಬಿಟ್ಟು, ಆದ ಕಾರಣ ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೀತಾ ಇಲ್ಲ. ಇದು ಭಾಳ ದುಃಖಕರವಾದಂಥ ವಿಷಯ, ದುಃಖಕರವಾದಂಥ ಒಂದು ವಿಚಾರ ಅಂತ ಕೂಡ ಹೇಳ್ಬೋದು. ಅಂದರೆ ಸೇವಕರ ಮಕ್ಕಳೇ ಸೇವಕರ ಮಾರ್ಗದಲ್ಲಿ ನಡೆಯದೆ, ಸೇವಕರ ಒಂದು ದರ್ಶನದಲ್ಲಿ ಹಿಂಬಾಲಿಸದೆ ಇರುವಂಥದ್ದು ವಿಷಾದಕರವಾದದ್ದು. ಈತನಂತೂ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಸಮುವೇಲ ಅಂತ ಹೇಳಿದ್ನಲ್ವ, ಆದರೆ ಮಕ್ಕಳು ಆ ರೀತಿಯಾಗಿ ಇರಲಿಲ್ಲ. ಸರಿ, ಆದ ಕಾರಣ ಇಸ್ರಾಯೇಲರು ಬಂದುಬಿಟ್ಟು ಕೇಳ್ತಾರೆ, ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ನಮಗೆ ಒಬ್ಬ ಅರಸನನ್ನು ನೇಮಿಸು ಅಂತ ಹೇಳ್ಬಿಟ್ಟು ಒಂದು ಬೇಡಿಕೆ ತರ್ತಾರೆ. ಆ ಅರಸನೇ ನಮಗೆ ನ್ಯಾಯಸ್ಥಾಪಕನಾಗಿರಲಿ ಎಂಬುದಾಗಿ ಕೇಳಿದಾಗ ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು. ವಾವ್, ನನಗಿದು ಭಾಳ ಇಷ್ಟ. ಯಾಕಂತೇಳಿದ್ರೆ ಸಮುವೇಲನು ದುಃಖಪಟ್ಟು, ಮೊದಲನೇ ಸಮುವೇಲ 8ನೇ ಅಧ್ಯಾಯದ 6ನೇ ವಚನ, 1 Samuel chapter 8 verse 6. ಸಮುವೇಲನು ದುಃಖಪಟ್ಟು ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸಲಿಲ್ಲ. ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು. ಆದ ಕಾರಣ ನಮಗೆ ದುಃಖ ಬರುವಂಥ ಸಾಧ್ಯತೆ, ದುಃಖ ಬರ್ತದೆ. ದುಃಖ ಬಂದಾಗ ದುಃಖದಲ್ಲಿಯೇ ಇದ್ದು ಬಿಡೋ ಬದಲು ದುಃಖಪಟ್ಟು ದೇವರನ್ನು ಪ್ರಾರ್ಥಿಸಲು ಹೋಗುವಂಥದ್ದು ಸಮುವೇಲನು ಕೊಟ್ಟ ಒಳ್ಳೆಯ ಒಂದು ಮಾದರಿ. ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು, ದೇವರು ಅವನಿಗೆ ಉತ್ತರ ಕೊಡ್ತಾನೆ. ಏನಂತ? ಜನರು ಹೇಳಿದಂತೆಯೇ ಮಾಡು,
ದೇವರು ಅದನ್ನು ಸಂತೋಷವಾಗಿ ಹೇಳಲಿಲ್ಲ ರೀ. ಯಾಕಂದರೆ ಮುಂದೆ ನೋಡ್ರಿ ಏನಂತ ಇದೆ 7ನೇ ವಚನ. ಮೊದಲನೇ ಸಮುವೇಲ 8ನೇ ಅಧ್ಯಾಯದ 7ನೇ ವಚನದಲ್ಲಿ ಹೀಗಿದೆ ದೇವರು ಹೇಳುವಂಥ ಮಾತು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ. ದೇವರನ್ನು ದೇವಜನರು ತಿರಸ್ಕರಿಸಿದಾಗ ದೇವರು ದೇವಜನರ ಇಷ್ಟ ಪ್ರಕಾರವೇ ಮಾಡುವಾತನಾಗಿದ್ದಾನೆ. ಇನ್ನೊಂದು ಸಾರಿ ಹೇಳ್ತೀನಿ, ಒಂದು ವೇಳೆ ಮಿಸ್ ಆಗಿಬಿಟ್ರೆ ಇದನ್ನು ತಿಳ್ಕೊಳ್ಬೇಕು. ದೇವಜನರು ದೇವರನ್ನೇ ತಿರಸ್ಕರಿಸಿದಾಗ್ಯೂ ದೇವರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ಆದರೆ ಅನುಮತಿಯ ಚಿತ್ತದಿಂದ, ಅನುಮೋದ ಚಿತ್ತದಿಂದಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಅದು ಕೂಡ ಪ್ರಾಮುಖ್ಯ. ಅನುಮತಿಸುವ ಚಿತ್ತದಿಂದಲೇ ದೇವರು ಹಾಗೆ ಮಾಡ್ತಾನೆ, ಅನುಮೋದಿಸುವ ಚಿತ್ತದಿಂದಲ್ಲ. ಇಟ್ಸ್ ನಾಟ್ ಬೈ ಗಾಡ್ಸ್ ಅಪ್ರೂವಿಂಗ್ ವಿಲ್ ಬಟ್ ಬೈ ಗಾಡ್ಸ್ ಪರ್ಮಿಟಿಂಗ್ ವಿಲ್. ದೇವರು ಅನುಮತಿಸ್ತಾನೆ. ದೇವ್ರನ್ನ ಫೋರ್ಸ್ ಮಾಡಿದರೆ, ದೇವ್ರನ್ನ ಬಲವಂತ ಮಾಡಿದರೆ, ದೇವ್ರನ್ನ ಒತ್ತಾಯ ಮಾಡಿದರೆ, ಅಥವಾ ದೇವ್ರನ್ನ ಒತ್ತಾಯ ಮಾಡದಿದ್ರು ನಿಮ್ಮ ಚಿತ್ತ ಪ್ರಕಾರವಾಗಿ, ನಿಮ್ಮ ಇಷ್ಟ ಪ್ರಕಾರವಾಗಿ, ನಿಮ್ಮ ಆಶೆ ಪ್ರಕಾರವಾಗಿ, ನಿಮ್ಮ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಂಡು ಏನಾದರೂ ಮಾಡಿದರೆ ದೇವರು ಅದನ್ನು ಅನುಮತಿಸ್ತಾನೆ. ಯಾಕಂದರೆ ದೇವರೆಲ್ಲರಿಗೂ ಫ್ರೀ ವಿಲ್, ಸ್ವತಂತ್ರ ಚಿತ್ತವನ್ನು, ಸ್ವಚಿತ್ತವನ್ನು ಆತನು ಕೊಟ್ಟಿರುವುದರಿಂದ ಯಾರನ್ನು ದೇವರು ಫೋರ್ಸು ಮಾಡಲಿಕ್ಕೆ, ಬಲವಂತ ಮಾಡಲಿಕ್ಕೆ ಹೋಗಲ್ಲ. ಸರಿ, ಅವರು ಕೇಳಿಕೊಂಡಂತೆ ಮಾಡು ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ಬಿಟ್ಟಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಭಾಳ ದುಃಖ ಅಲ್ವಾ? ಆದರೂ ಕೂಡ ದೇವರು ಹೇಳ್ತಾನೆ, ಆದರೂ ಅವರಿಗೆ ಸ್ವಲ್ಪ ವಾರ್ನಿಂಗ್ ಕೊಡು. ಒಬ್ಬ ರಾಜನ ಕೆಳಗಿದ್ದರೆ ಹೇಗಿರ್ತದೆ ಲೈಫ್, ಜೀವನ ಹೇಗಿರ್ತದೆ, ಒಬ್ಬ ರಾಜನನ್ನು ಮಾಡ್ಕೊಂಡ್ಬಿಟ್ರೆ ಹೇಗಿರ್ತದೆ ಅಂತ ವಾರ್ನಿಂಗ್ ಅವ್ರಿಗೆ ಗೊತ್ತಾಗಲಿ. ವಾರ್ನಿಂಗ್ ಕೊಟ್ಬಿಟ್ಟು ಆಮೇಲೆ ಅವರ ಇಷ್ಟ ಪ್ರಕಾರವಾಗಿ ಅವ್ರ ಚಾಯ್ಸ್, ಅವರ ಆಯ್ಕೆ, ಅವ್ರ ಪ್ರಕಾರ ಹೋಗಲಿ ಅಂತ ಹೇಳ್ತಾನೆ. ವಾರ್ನಿಂಗ್ ಏನಂತ ಹೇಳಿದರೆ 10ನೇ ವಚನದಿಂದ ವಾರ್ನಿಂಗ್ ಏನಂತ ಹೇಳಿದರೆ, ಅರಸನ ಅಧಿಕಾರ ಏನಂತ ಸ್ವಲ್ಪ ತಿಳ್ಕೊಳ್ರಿ. ಒಂದು, ಏನು ಮಾಡ್ತಾರೆ, ನಿಮ್ಮ ಮಕ್ಕಳನ್ನು ತಗೊಳ್ತಾನೆ. ಅರಸನೇನು ಮಾಡ್ತಾನೆ, ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ಅವರನ್ನು ಸಾರಥಿಯರನ್ನಾಗಿ, ರಾಹುತರನ್ನಾಗಿ ಯೂಸ್ ಮಾಡ್ಕೊಳ್ತಾನೆ. ಆನಂತರ ಅರಸನ ಮುಂದೆ ಓಡಬೇಕು. ಮತ್ತು ಅರಸನ ನಿಮ್ಮ ಭೂಮಿಯನ್ನು ಅರಸನ ತಕ್ಕೊಂಡು ಏನು ಮಾಡಿಬಿಡ್ತಾನೆ, ತನ್ನ ಸೇವಕರಿಗೆ ಆ ಒಂದು ಭೂಮಿಯನ್ನು, ಹೊಲವನ್ನು, ಜಮೀನನ್ನು ತಕ್ಕೊಂಡು ಕೊಡಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಯಾಕಂದರೆ ಅರಸನಲ್ಲ. ಮತ್ತು ನಿಮ್ಮ ಹೆಣ್ಣು ಮಕ್ಕಳನ್ನು ಅರಸನು ತಕ್ಕೊಂಡು ಸುಗಂಧ ದ್ರವ್ಯ ಮಾಡುವುದಕ್ಕೂ, ಅಡಿಗೆ ಮಾಡುವುದಕ್ಕೂ, ರೊಟ್ಟಿ ಸುಡುವುದಕ್ಕೂ ನೇಮಿಸ್ತಾನೆ. ಅವ್ರಿಗೂ ಕೆಲಸ, ಸ್ವತಂತ್ರ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮ ಉತ್ತಮವಾದ ಹೊಲಗಳನ್ನು, ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರದ ತೋಪುಗಳನ್ನು ಕಿತ್ತುಕೊಂಡು ಫೋರ್ಸ್ನಿಂದ ಆತನು ತನ್ನ ಸೇವಕರಿಗೆ ಕೊಟ್ಬಿಟ್ಟು ದಶಮಾಂಸವನ್ನು ತೆಗೆದುಕೊಂಡು, ಟೈತ್, ರಾಜ ಟೈತ್ ತಗೊಳ್ತಾನೆ. ಫೋರ್ಸ್ನಿಂದ, ಬಲವಂತದಿಂದ ಕಿತ್ಕೊಂಡ್ಬಿಡ್ತಾನೆ. ದಶಮಾಂಸವನ್ನು ತೆಗೆದುಕೊಂಡು ತನ್ನ ಪ್ರಧಾನರಿಗೂ ಪರಿವಾರದವರಿಗೂ ಕೊಡುವನು. ಮತ್ತು 10ರಲ್ಲೊಂದು ಪಾಲು, 8ನೇ ಅಧ್ಯಾಯ 1ನೇ ಸಮುವೇಲ 17ನೇ ವಚನದಲ್ಲಿ 10ರಲ್ಲೊಂದು ಪಾಲನ್ನು, ದಶಮ ಭಾಗವನ್ನು ತೆಗೆದುಕೊಳ್ಳುವನು. ಯಾವುದರಲ್ಲಿ? ಕುರಿ ಹಿಂಡುಗಳಲ್ಲಿ ಆತನು ತಗೊಳ್ತಾನಂತ. ದೇವ್ರಿಗೆ ಹೋಗೋದು ಈಗ ಅರಸನಿಗೆ ಹೋಗ್ತಾ ಇದೆ. ಮತ್ತು ಆ ದಿನದಲ್ಲಿ ನೀವು ಬೇಸರ ಆಗಿಬಿಡ್ತದೆ ನಿಮಗೆ. ಯೆಹೋವನಿಗೆ ಮೊರೆ ಇಡುವಿರಿ, ಆದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳೋದಿಲ್ಲ. ಯಾಕಂದರೆ ನಿಮ್ಮ ಇಷ್ಟ ಪ್ರಕಾರವಾಗಿ ನೀವು ನಡೆದಿದ್ದೀರಲ್ಲ, ನಿಮ್ಮ ಇಷ್ಟ ಪ್ರಕಾರವಾಗಿ ನೀವು ನಡ್ಕೊಂಡಿದ್ದೀರಿ, ನಿಮ್ಮದೇ ಚಿತ್ತಾನುಸಾರವಾಗಿ ಹೋಗಿದ್ದೀರಿ, ನೀವೇ ಆಯ್ಕೆ ಆಗಿದ್ದೀರಿ. ದೇವರ ಅನುಮತಿಸಿದ ಚಿತ್ತ ಅದು, ದೇವರ ಅನುಮೋದಿಸುವ ಚಿತ್ತ ಅಲ್ಲ. ಆದ ಕಾರಣ ಈ ರೀತಿಯಾಗಿ ನಿಮಗೆ ಆಗ್ತದೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಸಮುವೇಲನ ಕೊಟ್ಟಾಗ, ಸಮುವೇಲನು ಎಷ್ಟು ವಾರ್ನಿಂಗ್ ಕೊಟ್ಟರು, 19ನೇ ವಚನ, ಇಸ್ರಾಯೇಲರು
ಅದಿರಲಿ, ನಮಗೆ ಅರಸನನ್ನು ಕೊಡು ಎಂಬುದಾಗಿ ಹಠ ಹಿಡಿದ್ರು. ನಾವು ಇತರ ಜನಾಂಗಗಳಂತೆ ಆಗಬೇಕು, ಕಂಪೇರ್ ಮಾಡಿದರು, ಬೇರೆ ದೇಶ ನೋಡಿದರು, ಅಲ್ಲಿ ರಾಜ ಇದ್ದಾನೆ, ಅದೇ ರೀತಿಯಾಗಿ ನಮಗೂ ರಾಜ ಬೇಕು, ದೇವರೇ ರಾಜನು ಎಂಬಂಥದ್ದನ್ನು ಅವ್ರು ಮರ್ತು ಬಿಟ್ಟಿದ್ದರು. ಆ ರೀತಿಯಾಗಿದ್ದಾಗ ಒಬ್ಬ ಅರಸನು ನಮಗೆ ಬೇಕು ಎಂಬುದಾಗಿ ಹೇಳಿದರು. ಸಮುವೇಲನು ಜನರ ಎಲ್ಲ ಮಾತುಗಳನ್ನು ದೇವರಿಗೆ ತಿಳಿಸ್ತಾನೆ ರೀ. ಯೆಹೋವನಿಗೆ ತಿಳಿಸಲಾಗಿ ಆತನು ಅವರಿಗೆ ಹೇಳಿದಂಥ ಒಂದು ಮಾತು, ಕೊನೆಯ ವಚನ 1 ಸಮುವೇಲ 8:22. ಅದೇನೆಂದರೆ, ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು. ದೇವರಿಷ್ಟ ಅಲ್ಲ, ದೇವ್ರ ಸೇವಕನ ಇಷ್ಟ ಅಲ್ಲ, ದೇವ ಜನರ ಇಷ್ಟ ಪ್ರಕಾರ ಅವರಿಗೆ ನೇಮಿಸಿಬಿಡು ಎಂಬುದಾಗಿ ಹೇಳ್ತಾನೆ. ಹೌದು, ಅದು ಒಂದು ಎಚ್ಚರಿಕೆ. ನಮ್ಮ ಇಷ್ಟ ಪ್ರಕಾರವಾಗಿ ಹೋಗೋದಕ್ಕೆ ದೇವರು, ನಾವು ದೇವಜನರಾಗಿದ್ದರೂ ಕೂಡ ಅದನ್ನು ತಪ್ಪಿಸೋದಿಲ್ಲ. ಯಾಕಂದರೆ ಸ್ವತಂತ್ರ ಚಿತ್ತ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಸ್ವತಂತ್ರ ಚಿತ್ತವನ್ನು ಸದುಪಯೋಗ ಮಾಡಿಕೊಳ್ಬೋದು, ದುರುಪಯೋಗ ಮಾಡಿಕೊಳ್ಬೋದು. ಆದ ಕಾರಣ ಇಂಥ ಒಂದು ಆ ಎಚ್ಚರಿಕೆ ಇಸ್ರಾಯೇಲ್ರಿಗೆ ಮಾತ್ರ ಅಲ್ಲ, ಅದನ್ನು ಅಧ್ಯಯನ ಮಾಡ್ತಾ ಇರುವಂಥ ನಮಗೂ ಕೂಡ ದೇವರು ಈ ಅಧ್ಯಾಯದ ಮುಖಾಂತರವಾಗಿ ಕೊಡುವಾತನಾಗಿದ್ದಾನೆ. ಆದ ಕಾರಣ 1 ಸಮುವೇಲ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. And it came to pass, when Samuel was old, that he made his sons judges over Israel. Now the name of his firstborn was Joel, and the name of his second Abiah. They were judges in Beersheba. And his sons walked not in his ways, but turned aside after lucre, and took bribes, and perverted judgment. Then all the elders of Israel gathered themselves together, and came to Samuel unto Ramah, and said unto him, Behold, thou art old, and thy sons walk not in thy ways. Now make us a king to judge us like all the nations. But the thing displeased Samuel, when they said, Give us a king to judge us. And Samuel prayed unto the Lord. And the Lord said unto Samuel, Hearken unto the voice of the people, and all that they say unto thee. For they have not rejected thee, but they have rejected me, that I should not reign over them. According to all the works which they have done since the day that I brought them up out of Egypt, even unto this day, wherewith they have forsaken me, and served other gods, so do they also unto thee. Now therefore hearken unto their voice, howbeit yet protest solemnly unto them, and shew them the manner of the king that shall reign over them. And Samuel told all the words of the Lord unto the people that asked of him a king. And he said, This will be the manner of the king that shall reign over you. He will take your sons, and appoint them for himself, for his chariots, and to be his horsemen, and some shall run before his chariots. And he will appoint him captains over thousands, and captains over 50s, and will set them to ear his ground, and to reap his harvest, and to make his instruments of war, and instruments of his chariots. And he will take your daughters to be confectionaries, and to be cooks, and to be bakers. And he will take your fields, and your vineyards, and your olive yards, even the best of them, and give them to his servants. And he will take the 10th of your seed, and of your vineyards, and give to his officers, and to his servants. And he will take your men servants, and your maidservants, and your goodliest young men, and your asses, and put them to his work. He will take the 10th of your sheep, and ye shall be his servants. And ye shall cry out in that day because of your king, which ye shall have chosen you, and the Lord will not hear you in that day. Nevertheless the people refused to obey the voice of Samuel, and they said, Nay, but we will have a king over us, that we also may be like all the nations, and that our king may judge us, and go out before us, and fight our battles. And Samuel heard all the words of the people, and he rehearsed them in the ears of the Lord. And the Lord said to Samuel, Hearken unto their voice, and make them a king. And Samuel said unto the men of Israel, Go ye every man unto his city.